ಈಗ 2 ದಿನದಲ್ಲಿ 2 ಶಾಕ್ ಸಿಕ್ಕಿದೆ ಅವರಿಗೆ. ಈಗ ವಿಭಾಗೀಯ ಪೀಠಕ್ಕೂ ಕೂಡ ಹೋಗೋಕೆ ಮುಂದಾಗಿದ್ದಾರೆ. ಇವತ್ತೇ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡ್ತಾರಾ ಗೊತ್ತಿಲ್ಲ, ಏನು ಮಾಡ್ತಾರಂತ ಹೇಳಿ. ಇವತ್ತು ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಸಂಜೆಯ ನಂತರ, ಸಂಜೆಯ ಒಳಗಡೆಗೆ FIR ದಾಖಲಾಗುವಂಥ ಸಾಧ್ಯತೆ ಇದೆ. ಇವತ್ತೇ ದಾಖಲಾಗುತ್ತಾ FIR ಅಥವಾ ನಾಳೆಗೆ ಹೋಗುತ್ತಾ ಅನ್ನುವಂಥದ್ದನ್ನು ನೋಡಬೇಕು. JDS ಈಗಾಗಲೇ ಬೆಳಗ್ಗೆ ಮೈಸೂರಿನ ಲೋಕಾಯುಕ್ತಕ್ಕೆ ಹೋಗ್ಬಿಟ್ಟು ದೂರನ್ನು ಕೊಟ್ಟು, ಜೊತೆಗೆ ಹೈಕೋರ್ಟ್ ಹೇಳಿದ ರೀತಿಯಲ್ಲಿ ಅದನ್ನು ಹೇಳಿದ್ದಾರೆ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವಂಥದ್ದನ್ನು ಕೂಡ ಸಲ್ಲಿಸ್ತಾರೆ. CM ವಿರುದ್ಧ ಲೋಕಾಯುಕ್ತ ತನಿಖೆ, CM ವಿರುದ್ಧ ಲೋಕಾಯುಕ್ತ ತನಿಖೆ ಅವರೇ ಮಾಡಬೇಕಾಗಿದೆ. ಬಟ್ ಅದು ಕೂಡ ಮುಖ್ಯಮಂತ್ರಿಗಳ ಅಡಿಯಲ್ಲೇ ಬರೋದ್ರಿಂದ ಹೇಗೆ ಸ್ವತಂತ್ರವಾಗಿ ಮಾಡ್ತಾರಾ ಅಂತ ಗೊತ್ತಿಲ್ಲ. ಮುಡ ಅಕ್ರಮದ ಬಗ್ಗೆ ತನಿಖೆ ನಡೆಸಲು ಕೋರ್ಟ್ ಸೂಚನೆಯನ್ನು ನೀಡಿದೆ. ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ಈ ತನಿಖೆ ಆಗಬೇಕಾಗಿದೆ. 3 ತಿಂಗಳಲ್ಲಿ ವರದಿ ಸಲ್ಲಿಕೆಗೆ ಡೆಡ್ಲೈನ್, ಅಂದರೆ ಜನವರಿ 1ನೇ ತಾರೀಕು. 3 ತಿಂಗಳಲ್ಲಿ CM ವಿರುದ್ಧ ಲೋಕಾಯುಕ್ತ ತನಿಖೆ 3 ತಿಂಗಳ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಆಗಬೇಕು. ಮೂಡ ಅಕ್ರಮದ ಬಗ್ಗೆ ತನಿಖೆ ನಡೆಸಲು ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಕೇವಲ ಸಿದ್ದರಾಮಯ್ಯನವರಷ್ಟೇ ಬರೋದಿಲ್ಲ, ಈ ಜಾಗದ ಮಾಲೀಕರು ಯಾರಿದ್ದಾರೆ ಅಲ್ಲಿಂದ ಖರೀದಿ ಆಗಿರುವಂಥ ವಿಚಾರ, ಜೊತೆಗೆ ಮೂಡ ಅವರು ಅದನ್ನು ಡಿನೋಟಿಫೈ ಮಾಡಿರುವಂಥ ವಿಚಾರ, ಆಮೇಲೆ ಕೃಷಿಯಾಗಿ ಖರೀದಿಯನ್ನು ಮಾಡಿರುವಂಥ ವಿಚಾರ, ಇವೆಲ್ಲವೂ ಕೂಡ ಈಗ ಇದರಲ್ಲಿ ಬರುತ್ತೆ. ಅದರ ಜೊತೆಗೆ 14 ಸೈಟ್ ಹಂಚಿಕೆಯ ವಿಚಾರ, ಆಮೇಲೆ 60-40 ಇದ್ದಿದ್ದು 50-50 ಮಾಡಿರುವಂಥ ವಿಚಾರ, ಯಾರೆಲ್ಲ ಮೂಡಾದಲ್ಲಿದ್ದರು ಆ ಸಂದರ್ಭದಲ್ಲಿ ಅಧ್ಯಕ್ಷರು, ಯಾರೆಲ್ಲ ಸದಸ್ಯರೇ ಆಗಿ ಅದರಲ್ಲಿ ಸಹಿಯನ್ನು ಮಾಡಿದರು, ಅನುಮತಿಯನ್ನು ಕೊಟ್ಟಂಥವ್ರು ಯಾರು, ಯಾರ ಪಾತ್ರ ಹೇಗಿದೆ, ಇವೆಲ್ಲವೂ ಬರುತ್ತೆ. ಇನ್ನುಳಿದಂಥವರಿಗೂ ಕೂಡ ಸೈಟ್ ಇದೇ ರೀತಿ ಹಂಚಿಕೆಯನ್ನು ಮಾಡಿದ್ದಾರೆ, ಇವ್ರಿಗೆ ಮಾತ್ರ ಹಂಚಿಕೆಯಾಗಿದೆಯಾ, ಅವರಿಗೂ ಕೊಟ್ಟಿದ್ರೆ ಅದರಲ್ಲೂ ಕೂಡ ಏನು ಅಕ್ರಮಗಳಾಗಿದೆ, ಎಲ್ಲರಿಗೂ ಕೂಡ ಬಿಸಿತ್ತಾಗುತ್ತೆ. ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರ ಪಾತ್ರದ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ, ಅಂದರೆ ಅವರ ಪ್ರಭಾವವನ್ನು ಬೀರಿದ್ದಾರೆ ಅನ್ನೋದು. ಅದನ್ನು ಹೊರತುಪಡಿಸಿದರೆ ಇನ್ನುಳಿದಂಥವರ ವಿಚಾರದಲ್ಲಿ ಬಹಳ 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 ಅವರಿಗೂ ಕೂಡ ಬಿಸಿ ಮುಟ್ಟುತ್ತೆ. ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ಈಗ ತನಿಖೆ ನಡೆಯುತ್ತೆ. 3 ತಿಂಗಳಲ್ಲಿ ವರದಿ ಸಲ್ಲಿಕೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಲೋಕಾಯುಕ್ತ SPಗೆ ಆದೇಶವನ್ನು ನೀಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಏನೆಲ್ಲ ಆದೇಶದ ಪ್ರತಿಯಲ್ಲಿರುವಂಥ ಅಂಶಗಳು ಪ್ರಮುಖವಾಗಿ? ಖಂಡಿತವಾಗಿಯೂ ಅರುಣ, ಯಾಕೆಂದರೆ ಇವತ್ತು ಏನು PCR ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಈಗ ಆದೇಶವನ್ನು ಮಾಡಿರುವಂಥದ್ದು. ಲೋಕಾಯುಕ್ತ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕು. ಜೊತೆಗೆ ಮೈಸೂರಿನ ಲೋಕಾಯುಕ್ತ SPಗೆ ಇದನ್ನು ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಈ ಡಿನೋಟಿಫಿಕೇಶನ್ ಮಾಡಿರೋಂಥ ವಿಚಾರ ಮತ್ತು ನಿವೇಶನವನ್ನು ಹಂಚಿಕೆ ಮಾಡಿರುವಂಥ ವಿಚಾರದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇದ್ದಾವೆ. ಜೊತೆಗೆ ದೇವರಾಜನ್ ಅವರು ಏನು ಮಾರಾಟವನ್ನು ಮಾಡಿದ್ದಾರೆ, ಮೂಲ ಮಾಲೀಕರು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾರೆ. ಅದರ ಬಗ್ಗೆ ಸರಿಯಾದ ಸ್ಪಷ್ಟನೆಗಳಿಲ್ಲ ಅನ್ನೋದ್ರ ಬಗ್ಗೆ ತಮ್ಮ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಈಗಾಗಲೇ ಕೆಸರೆ ಗ್ರಾಮದ ಒಂದು ಬಡಾವಣೆ ಏನಿತ್ತು, ದೇವನೂರು ಬಡಾವಣೆಯನ್ನು ಆಗಾಗಲೇ ಮೂಡ ಅಕ್ವೈರನ್ನು ಮಾಡಿರುತ್ತೆ. ಜೊತೆಗೆ ಆ ಸೈಟನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇರ್ತದೆ. ಪ್ರಕ್ರಿಯೆಗಳನ್ನು ಮತ್ತೆ ಕೃಷಿ ಭೂಮಿಯಾಗಿ ಕನ್ವರ್ಷನ್ ಅನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು, ಅದಾದ ನಂತರ ಮತ್ತೆ ದೇವರಾಜನ್ ಅವ್ರನ್ನ ಮೂಲ ಮಾಲೀಕರನ್ನಾಗಿ ಮಾಡುವಂಥದ್ದು, ಅದನ್ನು ಮತ್ತೆ ಬೇರೊಬ್ಬರಿಗೆ ಮಲ್ಲಿಕಾರ್ಜುನ್ ಅಂದರೆ CM ಅವರ ಬಾಮೈದ ಅವರಿಗೆ ಮಾರಾಟವನ್ನು ಮಾಡುವಂಥದ್ದು, ಅದನ್ನು ದಾನ ಪತ್ರವಾಗಿ ಕೊಡುವಂಥದ್ದು, ಈ ಪ್ರಕ್ರಿಯೆಗಳೇನಿದೆ ಈ ಪ್ರಕ್ರಿಯೆಗಳಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಅನ್ನೋದ್ರ ಬಗ್ಗೆ ತಮ್ಮ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು. ಜೊತೆಗೆ ನಿನ್ನೆ ನೀಡಿದಂಥ ಹೈಕೋರ್ಟ್ನ ಆದೇಶ ಏನಿತ್ತು, ಆದೇಶದಲ್ಲಿ ಕೂಡ CM ಅವರು ತನಿಖೆಗೆ ಯಾವುದೇ ರೀತಿಯ ಹಿಂಜರಿಕೆಯನ್ನು ತೋರಬಾರ್ದು ಅಂತೇಳಿ ಹೈಕೋರ್ಟ್ನ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದನ್ನು ಮತ್ತೊಮ್ಮೆ ತಮ್ಮ ತನಿಖೆಯ ಅಂದರೆ ತಮ್ಮ ಆದೇಶದ ಪ್ರತಿ ಏನಿತ್ತು, ಆದೇಶದ ಪ್ರತಿಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು. ಯಾಕೆಂದರೆ ಮೊದಲನೇ ದಿನದಿಂದ 1992, 99, 98 ಈ ಸಂದರ್ಭದಲ್ಲಿ ನಡೆದಂಥ ಪ್ರಕ್ರಿಯೆಗಳು, ಅದಾದ ನಂತರ ಡೆವಲಪ್ಮೆಂಟೆಡ್ ಏನು ಸೈಟ್ ಏನಿತ್ತು ಆ ಸೈಟನ್ನು ಮತ್ತೆ ಕೃಷಿ ಭೂಮಿಯಾಗಿ ಮಾಡಲಿಕ್ಕೆ ತಹಶೀಲ್ದಾರ್ ಅವರು ಇರ್ಬೋದು ಮತ್ತು CM ಅವರು ಕೊಟ್ಟಂಥ ಒಂದು ಶಿಫಾರಸು ಪತ್ರ ಇರ್ಬೋದು, ಅವೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆ ನಡೆಸಬೇಕು ಅಂತ ಹೇಳಿ ಈಗ ಆದೇಶವನ್ನು ಮಾಡಿರುವಂಥದ್ದು. ಅಂದರೆ ಈ ಆದೇಶದ ಪ್ರತಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೈ ಸೇರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ಇದನ್ನು ಓಪನ್ ಕೋರ್ಟ್ನಲ್ಲೇ ಡೈರೆಕ್ಷನ್ಸನ್ನು ಕೊಟ್ಟರು, ಓಪನ್ ಕೋರ್ಟ್ನಲ್ಲೇ ಆದೇಶವನ್ನು ಬರೆದ್ರು. ಆದೇಶವನ್ನು ಬರೀಬೇಕಾದ್ರೆ ಈ ಎಲ್ಲ ಅಂಶಗಳು ಕೂಡ ನ್ಯಾಯಾಧೀಶರು ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಅರುಣ್.